ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿಯ ಕೆಎಸ್ಆರ್ಟಿಸಿ ಡಿಪೋ ಬಳಿ ರಾಷ್ಟ್ರಧ್ವಜಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಅವರು 2013ರಲ್ಲಿ ತಾವು ಶಾಸಕನಾಗಿದ್ದ ವೇಳೆ ಆರ್ಯ ವೈಶ್ಯ ಮಂಡಳಿಯಿಂದ ಮೊದಲ ಬಾರಿಗೆ 1100 ಮೀಟರ್ ರಾಷ್ಟ್ರಧ್ವಜ ಮೆರವಣಿಗೆ ಮಾಡಲಾಗಿತ್ತು. 11 ವರ್ಷಗಳ ನಂತರ ಮತ್ತೆ ತಾವು ಶಾಸಕರಾದ ಮೇಲೆ 2200 ಮೀಟರ್ ಬೃಹತ್ ರಾಷ್ಟ್ರದ ಧ್ವಜ ಮೆರವಣಿಗೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ರಾಷ್ಟ್ರೀಯತೆ ಮತ್ತು ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಆಗಬೇಕು. ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಾರದ ಹಾಗೆ ಪ್ರತಿಯೊಬ್ಬ ಪ್ರಜೆಗೂ ನ್ಯಾಯ ದೊರಕಿಸಿಕೊಡಲು ಮುನ್ನಡೆಯಬೇಕು. ಸಹಬಾಳ್ವೆಯಿಂದ ಬದುಕಲು ಸಂವಿಧಾನ ಅವಕಾಶ ಕಲ್ಪಿಸಿದೆ ಎಂದರು. ಭಾರತದ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಚಿಂತಾಮಣಿಯ ಆರ್ಯವೈಶ್ಯ ಮಂಡಳಿಯ ಆಧ್ವರ್ಯದಲ್ಲಿ ಸುಮಾರು 2200 ಅಡಿಗಳ ಭಾರತದ ರಾಷ್ಟ್ರೀಯ ಧ್ವಜದ ಒಂದು ಮೆರವಣಿಗೆಯನ್ನು ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಮೊದಲನೇದಾಗಿ ನಾನು 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಚಿಂತಾಮಣಿ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ವಿಶೇಷವಾಗಿ ಆರ್ಯವೈಶ್ಯ ಮಂಡಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಅವ್ರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಿಂದೆ 2013 ಇಸ್ವಿಯಲ್ಲಿ 1100 ಅಡಿಗಳ ಒಂದು ಭಾರತ ರಾಷ್ಟ್ರೀಯ ನಮ್ಮ ಧ್ವಜವನ್ನು ಈ ರೀತಿಯಾದಂಥ ಮೆರವಣಿಗೆಯನ್ನು ಹಿಂದೆ ಹಮ್ಮಿಕೊಂಡಿದ್ವಿ. ಈಗ ಸುಮಾರು 11 ವರ್ಷಗಳ ನಂತರ ಮತ್ತೆ ಪ್ರಾರಂಭ ಆಗ್ತದೆ. ಅವತ್ತು ಕೂಡ ನಾನು ಇದಕ್ಕೆ ಚಾಲನೆ ಕೊಟ್ಟಿದ್ದೆ. ಇವತ್ತು ಮತ್ತೆ ಚಾಲನೆ ಕೊಡುವಂಥ ಅವಕಾಶ ಲಭಿಸಿದೆ. ಅದರಿಂದ ಇದು ಬಹಳ ರಾಷ್ಟ್ರೀಯತೆಯನ್ನು ಮತ್ತು ಸಂವಿಧಾನದ ಬಗ್ಗೆ ಇವತ್ತು ಹೆಚ್ಚಾಗಿ ಅರಿವನ್ನು ಜನರಲ್ಲಿ ಮೂಡಿಸ್ತಕ್ಕಂಥದ್ದು. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್, ಪೌರಾಯುಕ್ತ ಚಲಪತಿ, ಇಒ ಆನಂದ್, ಡಿವೈಎಸ್ಪಿ ಮುರಳೀಧರ್, ಬಿಇಒ ಉಮಾದೇವಿ, ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಅಶ್ವಥ್ ಹಾಜರಿದ್ದರು. ಪವನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.